ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಅಂದರೆ ವೇಸ್ಟ್ ಆಗಿರುವಂಥ ಬಾಟಲ್ಸ್ಗಳನ್ನ ಯಾವ ರೀತಿ ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಾಟರ್ ಬಾಟಲ್ಸ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಅಂತಂದರೆ ನಮಗೆ ನಾರ್ಮಲ್ ಆಗಿ ಸಿಗುವಂಥ ವೈನ್ ಬಾಟಲ್ಗಳಾಗಿರ್ಬೋದು, ಅಥವಾ ಜ್ಯೂಸ್ ಕುಡಿದು ಹಾಗೆ ಬಿಟ್ಟಿರ್ತೀವಲ್ಲ, ಮಿಲ್ಕ್ ಶೇಕ್ಗಳನ್ನ ಕುಡಿದು. ನಮ್ಮನೇಲಿ ಮಕ್ಕಳಿರೋದ್ರಿಂದ ಪ್ರತಿ ಸರಿ ಮಿಲ್ಕ್ ಶೇಕ್ಗಳನ್ನ ತೊಗೊಂಡಾಗ ತುಂಬ ಅಷ್ಟು ಬಾಟಲ್ಸ್ಗಳನ್ನ ನಾನಂತೂ ಬಿಸಾಕ್ಬಿಡ್ತಾ ಇದ್ದೆ. ಯಾಕೆ ಈ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಈ ರೀತಿಯಾಗಿ ಪೇಂಟಿಂಗ್ಸ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗಿದೆ ಈ ಒಂದು ಪೇಂಟಿಂಗ್ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನನಗೂ ಬಹಳ ಖುಷಿ ಆಗುತ್ತೆ. ಈ ರೀತಿ ಪೇಂಟಿಂಗ್ಸ್ ಎಲ್ಲ ಸಾಮಾನ್ಯವಾಗಿ ಮಾಡ್ತಾ ಇದ್ದೆ, ಆದರೆ ಈ ರೀತಿಯ ವೇಸ್ಟ್ ಆ್ಯಂಡ್ ಕ್ರಾಫ್ಟ್ ಥರನೂ ಯೂಸ್ ಮಾಡ್ಕೋಬೋದಲ್ವ. ಹಾಗಾಗಿ ಇದನ್ನು ಕೂಡ ತುಂಬಾ ಚೆನ್ನಾಗಿ ಪೇಂಟಿಂಗ್ನ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಪೇಂಟಿಂಗ್ನ ಮಾಡ್ತೀನಿ, ಏನು ಎತ್ತ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ, ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಫ್ಯಾಷನ್ ಫ್ರೂಟ್ ಗಿಡನೂ ಕೂಡ ಹಾಕಿದ್ದೆ. ಅದರಲ್ಲಿ ಫ್ಯಾಷನ್ ಫ್ರೂಟ್ ಕೂಡ ತುಂಬಾ ಬಿಟ್ಟಿದೆ ಅನ್ನೋದಕ್ಕಿಂತ ತುಂಬ ಕಾಯಿ ಆಗುತ್ತೆ. ಆದರೆ ಇಷ್ಟು ದಪ್ಪ ಆಗಿರೋದು ಇಲ್ಲೊಂದು 2 ಹಣ್ಣು ಮಾತ್ರನೇ. ಲಾಸ್ಟ್ ಇಯರ್ ಕೂಡ 1-2 ಹಣ್ಣು ಬಿಟ್ಟಿತ್ತು, ಈ ಇಯರ್ ಕೂಡ 1-2 ಹಣ್ಣು ಬಿಟ್ಟಿದೆ. ಅಂದರೆ ಹೂವು ಆಗುತ್ತೆ, ಕಾಯಿ ಹಿಡಿಯೋದಕ್ಕೆ ಸ್ವಲ್ಪ ಹೂವು ಆಗಿಬಿಟ್ಟು ಉದುರೋಗುತ್ತೆ. ಹಾಗಾಗಿ ಕಾಯಿ ಹಿಡ್ದಿದೆಯಲ್ಲ, ಖುಷಿ ಆಯಿತು. ತುಂಬಾ ಕಾಸ್ಟ್ಲಿಯಷ್ಟು ಅಂದರೆ ಫ್ರೂಟಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಫ್ಯಾಷನ್ ಫ್ರೂಟ್ ಕೂಡ. ನಾನು ಇಲ್ಲಿ ಪೇಂಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಯೂಸ್ ಮಾಡಿರೋವಂಥ ಬಾಟಲ್ ಯಾವುದಪ್ಪ ಅಂತ ಹೇಳಿದ್ರೆ, ಮಿಲ್ಕ್ ಶೇಕ್ ಬಾಟಲ್ಗಳು ಸಿಗುತ್ತಲ್ವ, ಸೊ ಆ ಬಾಟಲಿಗೆ ನಾನು ಇಲ್ಲಿ ಪೇಂಟ್ ಮಾಡ್ತಾ ಇರುವಂಥದ್ದು. ಈ ರೀತಿಯ ಪೇಂಟಿಂಗ್ಸ್ ಏನಿದೆಯಲ್ವ, ಅದು ಫುಲ್ಲು ಇಷ್ಟು ಪೇಂಟಿಂಗ್ಸ್ಗೆ 250 ರೂಪಾಯಿನೋ 290 ರೂಪಾಯಿನೋ ಏನೋ ಆಗುತ್ತೆ. ಅಷ್ಟರಲ್ಲಿ ತುಂಬ ಪೇಂಟಿಂಗ್ಸ್ನ ಮಾಡ್ಕೋಬೋದು, ತುಂಬ ಬಾಟಲ್ಸ್ಗಳನ್ನ ಪೇಂಟಿಂಗ್ ಮಾಡಿ ಇಟ್ಕೋಬೋದು. ಈ ರೀತಿಯಾಗಿ ಬಾಟಲ್ಗೆ ಮುಂಚೆನೇ ನಾನು ಸ್ಕೆಚ್ ಪೆನಲ್ಲಿ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಫ್ಲವರ್ ಡಿಸೈನ್ ಆಗಿ. ಅದಾದ ನಂತರ ಈ ರೀತಿಯಾಗಿ ನಿಧಾನಕ್ಕೆ ಏನು ನಾನು ತೋರಿಸ್ತಾ ಇದ್ದೀನಲ್ಲ ಬಾಟಲ್ ಪೇಂಟಿಂಗ್, ಅದು ಕೂಡ ಸಪ್ರೇಟಾಗಿ ಸಿಗುತ್ತೆ. ಕಲರ್ ಪೇಂಟಿಂಗ್ ಸಿಗುತ್ತೆ. ಅದರಲ್ಲಿ ಈ ರೀತಿಯಾಗಿ ಏನು ಮೆಹಂದಿ ಕೋನ್ನಲ್ಲಿ ಯಾವ ರೀತಿಯಾಗಿ ನಾವು ಹೂವು ಅಥವಾ ಡಿಸೈನ್ಸ್ಗಳನ್ನ ಮಾಡ್ಕೋತೀವೋ ಆ ರೀತಿಯಾಗಿ ಔಟ್ಲೈನ್ಗಳನ್ನ ಮಾಡ್ಕೊಂಡು ಹೋಗುವಂಥದ್ದು. ಡೈರೆಕ್ಟಾಗಿ ಕೂಡ ಪೇಂಟಿಂಗ್ ಹಾಕಿ ಪೇಂಟಿಂಗ್ನ ಮಾಡ್ಬೋದು. ಆದರೆ ಈ ರೀತಿ ಮಾಡೋದ್ರಿಂದ ಪೇಂಟಿಂಗ್ ಏನು ಸ್ವಲ್ಪ ನೀರು ಥರ ಇರುತ್ತಲ್ವ, ಅದು ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಇದನ್ನು ಮಾಡ್ಕೊಂಡಿರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಕಾಣುತ್ತೆ. ತುಂಬಾ ಒಳ್ಳೆ ಯೂಸ್ ಮಾಡ್ಕೋಬೋದು ಬಾಟಲ್ಸ್ಗಳನ್ನ. ಈ ರೀತಿಯಾಗಿ ಬಿಸಾಡೋದಕ್ಕಿಂತ ಈ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಾಟಲ್ಸ್ನ ಪೇಂಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಬಾಟಲ್ಸ್ನ ಪೇಂಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಇಲ್ಲಿ ಫುಲ್ ಔಟ್ಲೈನ್ ಎಲ್ಲ ಡಿಸೈನ್ ಮಾಡ್ಕೊಂಡಾದ ನಂತರ ಈ ರೀತಿಯ ಗ್ಲಾಸ್ ಪೇಂಟಿಂಗ್ನ ಮಾಡ್ತೀವಲ್ಲ, ಅದೇ ಅಂದರೆ ಅದರಲ್ಲೇ ಈ ರೀತಿಯಾಗಿ ಬುಟ್ಟಾಸ್ನ ಇಟ್ಕೊಂಡು ಈ ರೀತಿ ಫಿಲಪ್ ಮಾಡ್ಕೊಂಡು ಹೋಗ್ತೀನಿ. ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಥರ ಡಿಸೈನ್ಸ್ಗಳನ್ನ ಕೂಡ ಮಾಡ್ಬೋದು. ನನಗೆ ಇದು ತುಂಬಾ ಈಸಿ ಅನಿಸುತ್ತೆ. ಹಾಗಾಗಿ ಮತ್ತು ಫ್ಲವರ್ ಅಲ್ವಾ, ಫ್ಲವರ್ಸ್ ಅಂದರೆ ನನಗೊಂದು ತುಂಬಾ ಇಷ್ಟ. ಹಾಗಾಗಿ ಫ್ಲವರ್ ಡಿಸೈನ್ನ ಚಾಯ್ಸ್ ಮಾಡಿಕೊಂಡು ಇಲ್ಲಿ ಮಾಡಿರುವಂಥದ್ದು. ಯಾವ್ಯಾವ ರೀತಿಯಲ್ಲಿ ನಾನು ಕೂಡ ಈ ಬಾಟಲ್ಸ್ಗಳನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನೋಡೋಣ, ಆಯಿತಾ? ನಾನು ಈ ಒಂದು ಬಾಟಲ್ಸ್ಗಳನ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ ನೀರನ್ನ ಹಾಕ್ಬಿಟ್ಟು ಮನಿ ಪ್ಲ್ಯಾಂಟ್ ಒಂದು ಕಡ್ಡಿ ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಗ್ರೋ ಅಪ್ ಆಗುತ್ತೆ. ಇದನ್ನು ಫ್ರಿಜ್ ಮೇಲೆ ಅಥವಾ ಸೋಕೇಶ್ ಒಳಗಡೆ ಅಥವಾ ಟಿ ವಿ ಸ್ಟ್ಯಾಂಡ್ ಹತ್ರ ಇರ್ಬೋದು, ಅಥವಾ ಫಿಶ್ ಟ್ಯಾಂಕ್ ಹತ್ರ ಈ ರೀತಿಯಾಗಿ ಬಾಟಲ್ಸ್ಗಳನ್ನ ಪೇಂಟಿಂಗ್ ಮಾಡಿಬಿಟ್ಟು ಅಲ್ಲಿ ಒಂದೇ ಒಂದು ಮನಿ ಪ್ಲ್ಯಾಂಟು ಅಥವಾ ಗ್ರೋವಿಂಗ್ ಪ್ಲ್ಯಾಂಟ್ಸ್ ಏನು ವಾಟರ್ ಪ್ಲ್ಯಾಂಟ್ಸ್ ಏನಿರುತ್ತಲ್ಲ ಅದನ್ನು ಹಾಕಿದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ.
ಇದೇನು ಇನ್ನೇನು ಲಾಸ್ಟ್ ಆಯಿತು, ಇದೊಂದು ಫ್ಲವರ್ ಮುಗಿಸಿದ್ರೆ ಆಯಿತು. ಫೈನಲ್ ಆಗಿ ಬಾಟಲ್ ಲುಕ್ಕು ಈ ರೀತಿಯಾಗಿ ಕಾಣುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಆದರೆ ಕಂಪ್ಲೀಟ್ ಡ್ರೈ ಆಗೋ ತನಕ ಸ್ವಲ್ಪ ಹೊತ್ತು ಬಿಡಬೇಕು. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಅಟ್ರಾಕ್ಟಿವ್ ಆಗೂ ಕೂಡ ಕಾಣುತ್ತೆ. ಹೇಗಿದೆ ಈ ಒಂದು ಬಾಟಲ್ ಪೇಂಟಿಂಗ್ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನನ್ನ ಈ ಒಂದು ಪ್ರಯತ್ನದ ಬಗ್ಗೆ ನನಗೂ ಕೂಡ ತುಂಬಾ ಖುಷಿ ಅನಿಸುತ್ತೆ. ಹಾಗಾಗಿ ನಿಮಗೆ ಹೇಳ್ಕೊಂಡೆ ಆಯಿತಾ. ಒಂದು ಬಾಟಲ್ ಮುಗಿಸಿದ ನಂತರ ಇನ್ನೊಂದು ಬಾಟಲ್ನ ಕೂಡ ತೊಗೊಂಡಿದ್ದೀನಿ. ಅದನ್ನು ನಾನು ವಾಸಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿರುವಂಥದ್ದು. ಇದನ್ನು ನೀರು ಕುಡಿಯೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಬಾಟಲ್ನ ಕೂಡ ಸುಮ್ಮನೆ ಬುಟ್ಟಾಸ್ನ ಇಟ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರುವಂಥದ್ದು. ನೀರೆಲ್ಲ ಕುಡಿಯೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಗಾಜಿನ ಬಾಟ್ಲುಗಳಲ್ಲಿ ನೀರು ಕುಡಿದ್ರೆ ಪ್ಲಾಸ್ಟಿಕ್ಗಳನ್ನ ಕೂಡ ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಈ ರೀತಿಯ ಪ್ರಯತ್ನ ನನ್ನದೊಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇಲ್ಲಿ ಕಾಣ್ತಾ ಇರುವ ಬಾಟಲು ಅಷ್ಟೇ, ನೀರು ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಈ ಬಾಟಲ್ನ ಕೂಡ ಪೇಂಟಿಂಗ್ ಮಾಡಿ ಇಟ್ಕೊಂಡಿರೋದು. ಇದು ಕೂಡ ವೈನ್ ಬಾಟಲ್ನ ಯೂಸ್ ಮಾಡ್ಕೊಂಡಿರುವಂಥದ್ದು. ಆಲ್ರೆಡಿ ಗಾಡೀಲಿ ಹೋದರೆ ಅಥವಾ ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ರೆ ಅಂಥವರು ಬಿಸಿಲಿನ ಶಾಖಕ್ಕೆ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿಯೋದ್ರಿಂದ ಒಂಥರ ಸ್ಮೆಲ್ ಬರುತ್ತೆ. ಗಾಜಿನ ಬಾಟಲಲ್ಲಿ ನೀರು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಇದನ್ನು ಗಾಡೀಲಿ ಎಲ್ಲ ತೊಗೊಂಡೋದ್ರೆ ಆಚೆ ಎಲ್ಲ ತೊಗೊಂಡೋದ್ರೆ ಈ ರೀತಿಯಾಗಿ ಯೂಸ್ ಮಾಡ್ಕೋತೀನಿ. ಮತ್ತು ಇಲ್ಲೂ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಪೇಂಟಿಂಗ್ನ ಮಾಡಿಕೊಂಡು ಇಟ್ಕೊಂಡಿರುವಂಥದ್ದು. ಈ ರೀತಿಯ ಚಿಕ್ಕ ಚಿಕ್ಕ ಪುಟ್ಟ ಬಾಟ್ಲುಗಳಲ್ಲಿ ನಾನು ಮನಿ ಪ್ಲ್ಯಾಂಟ್ನ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದೇ ರೀತಿಯ ಇನ್ನೊಂದು ಕೂಡ ಲೈಟಿಂಗ್ಸ್ ಹಾಕಿ ಅದನ್ನು ಕೂಡ ಒಂದು ತೆಗೆದಿಟ್ಕೊಂಡಿದ್ದೀನಿ. ಆ ಪೇಂಟಿಂಗ್ನು ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾವು ಗೋವಾದಲ್ಲಿ ಹೋದಾಗ ಈ ರೀತಿಯಲ್ಲಿ ಪೇಂಟಿಂಗ್ನ ಮಾಡಿಬಿಟ್ಟು ಅದರಲ್ಲಿ ಒಂದು ಅಂದರೆ ಜಿಗಿಮಿಗಿ ಲೈಟ್ಸ್ ಬರುತ್ತಲ್ಲ, ಆ ಲೈಟ್ನ ಹಾಕಿಬಿಟ್ಟು ಅಲ್ಲಿ ಡಿನ್ನರ್ಗೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಬಂದಾದಮೇಲೆ ನನಗೆ ಈ ಒಂದು ಐಡಿಯಾ ಹೊಳೆದಿತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಗೋವಾದಲ್ಲೂ ಕೂಡ ನಾವು ನೋಡ್ಕೊಂಡು ಬಂದ್ವಿ ಅಂಥೇಳಿ. ಅವರು ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬೀಚ್ ಸೈಡಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆಲ್ಲ ಈ ರೀತಿಯ ಬಾಟಲ್ಸ್ಗಳನ್ನೇ ಬಳಸ್ತಾಯಿದ್ರು. ಹಾಗಾಗಿ ನನಗೂ ಕೂಡ ನೋಡಿ ಈ ರೀತಿಯಾದಂಥ ಐಡಿಯಾ ಹೊಳೀತು. ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಇತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ ನೀವು ಕಾಮೆಂಟ್ ಮಾಡೋದ್ರಿಂದ. ಈ ಪೇಂಟಿಂಗ್ಸು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು? ಈ ರೀತಿಯಾಗಿ ಪೇಂಟಿಂಗ್ಸ್ಗಳನ್ನ ಮಾಡಿ ಬಾಟಲ್ಸ್ಗಳನ್ನ ಪೇಂಟಿಂಗ್ಸ್ನ ಮಾಡಿ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು, ವಾಸಾಗಿ ಯೂಸ್ ಮಾಡ್ಕೋಬೋದು, ಅಥವಾ ಮನಿ ಪ್ಲ್ಯಾಂಟ್ಗಳನ್ನ ಹಾಕಿ ಇಟ್ಕೊಳ್ಬೋದು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಗಿಡಗಳನ್ನ ಬೆಳೆಸೋದ್ರ ಜೊತೆಗೆ ಬ್ಯೂಟಿಫುಲ್ ಆದಂಥ ಬಾಟಲ್ಸ್ಗಳನ್ನ ಕೂಡ ಪೇಂಟಿಂಗ್ ಮಾಡೋಂಥ ಖುಷಿ ನನಗೆ ಕೂಡ ಇದೆ. ಹಾಗಾಗಿ ಈ ಒಂದು ಪೇಂಟಿಂಗ್ಸ್ನ ಮಾಡಿರೋವಂಥದ್ದು. ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.